ಯುವರಾಜ್ ಮತ್ತು ಶ್ರೀದೇವಿ ವಿಚ್ಛೇದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವರಾಜ್ ಪರ ವಕೀಲ ಸಿರಿಲ್ ಪ್ರಸಾದ್ ಅವರು ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ರಾಜ್ಕುಮಾರ್ ಅಕಾಡೆಮಿಯಿಂದ ಕಾನೂನು ಬಾಹಿರವಾಗಿ ಹಣ ವರ್ಗಾವಣೆಯಂತಹ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಶ್ರೀದೇವಿಯರ ಅಕೌಂಟ್ಗೆ 3 ಕೋಟಿ ಹಣ ಹೋಗಿದೆ. ಇನ್ನನ್ನ ಬೀದಿಗೆ ತರ್ತೀನಿ ಅಂತೆಲ್ಲ ಬೆದರಿಸಿದ್ದಾರೆ ಅಂತ ಶ್ರೀದೇವಿ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಯುಎಸ್ಗೆ ಬಂದು ಸೆಟಲ್ ಆಗುವಂತ ಒತ್ತಡ ಹಾಕ್ತಾ ಇದ್ದಾರಂತೆ ಯುವರಾಜ್ ಕುಮಾರ್ಗೆ. ಯುವರಾಜ್ ಪರ ವಕೀಲ ಸಿರಿಲ್ ಪ್ರಸಾದ್ ಅವರು ಮಾಡಿರುವಂತಹ ಆರೋಪ ಇದು. ಅದರಲ್ಲಿ ಏನಂತ ಹೇಳಿದರೆ, ಬಿಕಾಸ್ there are a few grounds which we have mentioned in the divorce petition, then ill treatment, then also insulting, then taking advantage of the family name and thereby trying to make money out of it. The various other grounds we have mentioned it in detail. Academy start ಮಾಡಿದ್ದೀವಿ, ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಅಂತೇಳಿ. ಅದರಲ್ಲಿ ಬಿಸ್ನೆಸ್ ಮಾಡುವಾಗ ಶಿ ವಾಂಟೆಡ್ ಟು ಕಮ್ ಇನ್ ಆಸ್ ಅ ಪಾರ್ಟ್ನರ್ ಆ್ಯಂಡ್ there are more than around 3 crores rupees transferred from that academy to our account. Our account ಗೆ ಟ್ರಾನ್ಸ್ಫರ್ ಆಗಿದೆ. ಅವರ ಪರ್ಸನಲ್ ಅಕೌಂಟಿಗೆ ಹೋಗಿದೆ. ಆಲ್ಮೋಸ್ಟ್ ಮೋರ್ ದೆನ್ 3 ಕೋಟಿ ಅವರ ಪರ್ಸನಲ್ ಅಕೌಂಟಿಗೆ ಹೋಗಿದೆ. ಹೌದು, ಅಕಾಡೆಮಿಯಿಂದ ಹೋಗಿದೆ. ಅದಾದ ನಂತರ ಇನ್ನೊಂದು ಸ್ಟಾರ್ಟ್ ಮಾಡಿದ್ವಿ ಬಿಸ್ನೆಸ್, ರಾಜ್ಕುಮಾರ್ ಲರ್ನಿಂಗ್ ಆ್ಯಪ್ ಅಂತೇಳಿ. ಅದರಿಂದ ಕೂಡ ಇಲ್ಲಿಗಲಿ ಮನಿ ಅವ್ರ ಅಕೌಂಟಿಗೆ ಅವರು ಇದು ಮಾಡಿದ್ದಾರೆ. ಯಾವ ರೀತಿ ಮೆಂಟಲ್ ಹ್ಯಾರಾಸ್ಮೆಂಟ್ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ. ವಿ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಈ ಅಕಾಡೆಮಿಯಿಂದ ಹೋದ ಮನಿಯಿಂದ 20 ಸೈಟ್ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಒಂದು ಸೈಟ್, ಒಂದು ಅಪಾರ್ಟ್ಮೆಂಟ್ ಬೆಂಗಳೂರಲ್ಲಿ ಬುಕ್ ಮಾಡಿದ್ದಾರೆ. ಎಲ್ಲ ಅಕಾಡೆಮಿದು ಮನಿ. ನನ್ನೊಟ್ಟಿಗೆ ಒಳ್ಳೆ ರಿಲೇಷನ್ ಇದ್ದರೆ ನನ್ನನ್ನು ಬಿಟ್ಟು US ಗೆ ಹೋಗ್ತಾ ಇರಲಿಲ್ಲ ಅವಳು. US ಗೆ 1 ವರ್ಷ ಮುಂಚೆ ಬಿಟ್ಟು ನನಗೆ ಸುಳ್ಳು ಹೇಳಿ US ಗೆ ಹೋಗಿ ಅಲ್ಲಿ ಎಜುಕೇಷನ್ ಮಾಡ್ತಾ ಇದ್ದಾಳೆ. ಇನ್ಫ್ಯಾಕ್ಟ್ ನಾನು ಡ್ರಾಫ್ಟ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹೌ ವಿ ಆರ್ ಬೀಯಿಂಗ್, ನನ್ನ ಕ್ಲೈಂಟ್ ಹೇಗೆ ಮೆಂಟಲ್ ಎರೇಸ್ ಆದ, ಟೇಕಿಂಗ್ ಅಡ್ವಾಂಟೇಜ್ ಆಫ್ ದ ಫ್ಯಾಮಿಲಿ ನೇಮ್, ಈಸ್ ಇಮೇಜ್, ಎಲ್ಲ ಟೈಮಲ್ಲಿ ಥ್ರೆಟ್ ಮಾಡೋದು, ನಿನ್ನನ್ನು ಬಿಡಲ್ಲ, ನಾನು ಮೀಡಿಯಾಕ್ಕೆ ಹೋಗ್ತೀನಿ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ, ಐ ವಿಲ್ ಬ್ರಿಂಗ್ ಯು ಟು ದ ನಿನಗೆ ದಾರಿಗೆ ತಂದುಬಿಡ್ತೀನಿ, ಈ ಥರ ಎಲಿಗೇಷನ್ಸ್ ಫ್ರಮ್ ದ ಡೇ 1 ಆಫ್ ದಿ ಮ್ಯಾರೇಜ್ ಕಂಟಿನ್ಯೂ. ಸಿರಿಲ್ ಪ್ರಸಾದ್ ಅವರ ಹೇಳಿಕೆ ಬೆನ್ನಲ್ಲೇ ಇನ್ಸ್ಟಾಗ್ರಾಮ್ನಲ್ಲಿ ಶ್ರೀದೇವಿ ಅವರು ಕೂಡ ಪೋಸ್ಟ್ ಹಾಕೊಂಡಿದ್ದಾರೆ. ಅದರಲ್ಲಿ ಅನೇಕ ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ ಅನ್ನೋದು ಶ್ರೀದೇವಿಯವರ ಪೋಸ್ಟ್ನ ಸಾರಾಂಶದ ಭಾಗ. ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳು ಮಟ್ಟದ ಆರೋಪ ನೋವು ತಂದಿದೆ ಅನ್ನೋದನ್ನು ಕೂಡ ಅವರು ಉಲ್ಲೇಖಿಸಿದ್ದಾರೆ. ಕೆಲ ತಿಂಗಳಿಂದ ಆದಂತಹ ಅನೇಕ ನೋವುಗಳ ಹೊರತಾಗಿಯೂ ನಾನು ಮೌನವಾಗಿದ್ದೆ. ನಾನು ಕುಟುಂಬದ ಗೌರವ ಕಾಪಾಡಿಕೊಳ್ಳುವುದಕ್ಕೆ ಮೌನವಾಗಿದೆ. ಆದರೆ ನನ್ನ ಸಭ್ಯತೆ ಹಾಗೂ ಮಾನವೀಯತೆಯನ್ನು ಗೌರವಿಸಿದೆ. ಕೀಳು ಮಟ್ಟದ ಆರೋಪಗಳನ್ನು ಮಾಡ್ತಾ ಇರೋದು ದುರದೃಷ್ಟಕರ. ಸತ್ಯ ಮತ್ತು ನ್ಯಾಯವು ಖಂಡಿತ ಮೇಲುಗೈ ಸಾಧಿಸುತ್ತೆ ಅಂತ ನಂಬಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ವೃತ್ತಿಪರ ಸೌಹಾರ್ದತೆಯನ್ನು ಕಾಯ್ದುಕೊಳ್ಬೇಕಾದ ವ್ಯಕ್ತಿಯೇ ಸಾರ್ವಜನಿಕವಾಗಿ ಒಬ್ಬ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಕೀಳು ಮಟ್ಟದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇರೋದು ಅತ್ಯಂತ ದುರದೃಷ್ಟಕರ ಹಾಗೂ ಬಹಳ ನೋವುಂಟು ಮಾಡಿದೆ. ಕಳೆದ ಕೆಲ ತಿಂಗಳಿಂದ ಆದಂತಹ ಅನೇಕ ನೋವುಗಳ ಹೊರತಾಗಿಯೂ ನಾನು ಕುಟುಂಬದ ಗೌರವ ಕಾಪಾಡಿಕೊಳ್ಳುವುದಕ್ಕೆ ಮೌನವಾಗಿದ್ದೆ. ಆದರೆ ನನ್ನ ಸಭ್ಯತೆ ಹಾಗೂ ಮಾನವೀಯತೆಯನ್ನು ಗೌರವಿಸಿದೆ. ಕೀಳು ಮಟ್ಟದ ಆರೋಪಗಳನ್ನು ಮಾಡ್ತಾ ಇರೋದು ದುರದೃಷ್ಟಕರ ಅಂತ ಕೂಡ ಅವರು ಉಲ್ಲೇಖಿಸಿದ್ದಾರೆ. ಸತ್ಯ ಮತ್ತು ನ್ಯಾಯ ಖಂಡಿತ ಮೇಲುಗೈ ಸಾಧಿಸುತ್ತೆ ಅನ್ನೋದು ಶ್ರೀದೇವಿಯವರ ನಂಬಿಕೆ.